ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಯ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ನೋಡಿರ್ತೀರಿ. ಇನ್ನೂ ಯಾರು ಅಪ್ಲಿಕೇಶನ್ ಸಲ್ಲಿಸಿಲ್ಲ, ಇನ್ನೂ 2 ದಿನಗಳ ಕಾಲಾವಕಾಶ ಇರ್ತದೆ. ತಮಗೆ ಸೋಮವಾರದವರೆಗೂ ಅವಕಾಶ ಇದೆ ಈ ಬಾರಿ 5ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ. ಇಲ್ಲಿ ಈ ಬಾರಿ ಸಿಲೆಬಸ್ ಸಂಪೂರ್ಣವಾದಂತಹ ಚಿತ್ರಣ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಏನಿರ್ತಾ ಇತ್ತು, ಅಂಕಗಣಿತ ಹಾಗೂ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮತ್ತು ಕನ್ನಡ ಭಾಷೆ ಪರೀಕ್ಷೆ ಮಾತ್ರ ಇತ್ತು. ಈ ಬಾರಿ ಪರಿಸರ ಅಧ್ಯಯನ ಎನ್ನುವಂತಹ ಹೊಸ ಸಿಲೆಬಸ್ಸನ್ನು ಅಳವಡಿಸಿರ್ತಾರೆ. ಅದರೊಂದಿಗೆ ಇಲ್ಲಿ ಅಂಕಗಣಿತ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಯಾವುದೇ ಅಂಕಗಳು ಕಡಿತ ಆಗಿರುವುದಿಲ್ಲ. ಆದರೆ ಇಲ್ಲಿ ಮೆಂಟಲ್ ಎಬಿಲಿಟಿಲಿರುವಂತಹ 40 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳನ್ನು ಕಡಿತ ಮಾಡಿ ಅದರಲ್ಲಿ ಪರಿಸರ ಅಧ್ಯಯನ ಎನ್ನುವಂತಹ ವಿಷಯ ಆ್ಯಡ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಗಣಿತ ವಿಷಯದ ಮೇಲೆ ಕೇಳಬಹುದಾದ ಮಾಡೆಲ್ ಕ್ವಶನ್ಸ್ಗಳನ್ನು ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ವಿಭಾಜ್ಯತೆಯ ನಿಯಮಗಳು ಎನ್ನುವಂತಹ ಘಟಕದ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾವೆ ಮತ್ತು ಇಲ್ಲಿ ಯಾವ ನಿಯಮಗಳನ್ನು ನಾವು ತಿಳ್ಕೊಂಡ್ರೆ ಈಸಿ ಆಗುತ್ತೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವೆ ಅಂದರೆ ನೇರವಾಗಿ ತಮಗೆ ಆನ್ಸರ್ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲೊಂದಿಷ್ಟು ಟ್ರಿಕ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇದಾಗಿ ನೋಡಿ, ವಿಭಾಜ್ಯತೆ ನಿಯಮಗಳು ಯಾವ್ಯಾವ ಇದಾವೆ, ಯಾವ ರೀತಿಯಾದಂತಹ ಬಾಧ್ಯತೆ ನಿಯಮಗಳಿದಾವೆ ಅನ್ನೋದನ್ನು ತಾವು ತಿಳ್ಕೊಂಡ್ರೆ ತಮಗೆ ಇಲ್ಲಿ ಏನು ನವೋದಯದ ಎಕ್ಸಾಮಲ್ಲಿ ಈಸಿಯಾಗಿ ತಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲೇ ನೋಡ್ಬೋದು, ಇಲ್ಲಿ 2ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಇದು ಬಹಳಷ್ಟು ಈಸಿ ಅಂತಲೇ ಹೇಳ್ಬೋದು. ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇರುವ ಸಂಖ್ಯೆಗಳು 2ರಿಂದ ಭಾಗವಾಗುವಂತಹ ಸಂಖ್ಯೆಗಳಾಗಿವೆ ವಿದ್ಯಾರ್ಥಿಗಳೇ. ಹಾಗಾದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ತಮ್ಮೊಂದಿಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಕ್ವಶನನ್ನು ನಾನು ತಮಗೆ ತಿಳಿಸ್ತೀನಿ. ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋದನ್ನ ತಾವು ನೋಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು ಸಂಖ್ಯೆ 4, 5, 6 ಅಂತ ಇದೆ, ನೋಡ್ಬೋದು, ಗ್ಯಾಪ್ ಇದೆ. ನೆಕ್ಸ್ಟು ಈ ಸಂಖ್ಯೆಯು 2ರಿಂದ ಭಾಗವಾಗಬೇಕಾದರೆ, ಈ ಸಂಖ್ಯೆಯು 2ರಿಂದ ಭಾಗವಾಗಬೇಕಾದರೆ ಇದರಲ್ಲಿರಬೇಕಾದ ಕನಿಷ್ಠ ಸಂಖ್ಯೆ, ಇಲ್ಲಿ ನೋಡ್ಬೋದು ಕನಿಷ್ಠ ಸಂಖ್ಯೆ ಅಂತಿದೆ ಆಪ್ಷನ್. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಎ ಆಪ್ಷನ್ ನೋಡ್ಬೋದು ಎಷ್ಟಿದೆ ಅಂದರೆ 1, ಇಲ್ಲಿ ಬಿ ಆಪ್ಷನ್ 3, ಸಿ ಆಪ್ಷನ್ 7, ಡಿ ಆಪ್ಷನ್ ಇಲ್ಲಿ ನೆಕ್ಸ್ಟು 0. ನೋಡ್ಬೋದು ಸಂಖ್ಯೆ 4, 5, 6 ಅಂತ ಕೊಟ್ಟಿದ್ದಾರೆ. ಈ ಸಂಖ್ಯೆಯು 2ರಿಂದ ಭಾಗವಾಗಬೇಕಾದ್ರೆ ಇದರಲ್ಲಿರಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಾನು ಆಲ್ರೆಡಿ ತಿಳಿಸಿದ್ದೀನಿ ತಮಗೆ. 2ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಏನು ಅಂದರೆ 0, ಬಿಡಿ ಸ್ಥಾನದಲ್ಲಿ ಅದು ಕೂಡ 0, 2, 4, 6, 8 ಇರುವಂತಹ ಸಂಖ್ಯೆಗಳು ಇವು 2ರಿಂದ ಭಾಗವಾಗ್ತವೆ. ನೋಡ್ಬೋದು ಬಿಡಿ ಸ್ಥಾನದಲ್ಲಿ ಇಲ್ಲಿ ಖಾಲಿ ಜಾಗ ಬಿಟ್ಟಿದ್ದಾರೆ ಅಂದರೆ 1, 3, 7 ಇವೆಲ್ಲವೂ ಕೂಡ ಬೆಸ ಸಂಖ್ಯೆಗಳು ಕೂಡ ಆಗಿದ್ದಾವೆ. ಆದರೆ ಇಲ್ಲಿ ಡಿ ಆಪ್ಷನ್ ಇದೆ ಅಲ್ವಾ, ಇದು 0 ಬಿಡಿ ಸ್ಥಾನದಲ್ಲಿ ಇತ್ತು ಅಂದರೆ ಇದು ನೇರವಾಗಿ 2ರಿಂದ ಭಾಗವಾಗುತ್ತದೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ತಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಏನು 2ರಿಂದ ಭಾಗವಾಗುವಂಥ ಸಂಖ್ಯೆಗಳು ಯಾವುದು ಅಂತ ಕೊಟ್ಟಿದ್ರು ಅಂದರೆ ನೀವು ನೇರವಾಗಿ ವಿಚಾರ ಮಾಡಿರಿ. 0, 2, 4, 6, 8 ಬಿಡಿ ಸ್ಥಾನದಲ್ಲಿ ಇದ್ದು ಅಂದರೆ, ಅಥವಾ ಯಾವುದಾದ್ರೂ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇತ್ತು ಅಂದರೆ ಅದು ನೇರವಾಗಿ 2ರಿಂದ ಭಾಗವಾಗುತ್ತದೆ. ಇದನ್ನು ತಾವು ನೆನಪಿನಲ್ಲಿ ಇಟ್ಕೊಡ್ರಿ. ಯಾಕಂದರೆ ಇಂತಹ ಕ್ವಶನ್ಗಳು ಕೊಟ್ಟಿರ್ತಾರೆ. ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ತೀನಿ, ಅಂದರೆ ತಾವು ಕನ್ಫರ್ಮ್ ಆಗಿ ಅರ್ಥ ಮಾಡ್ಕೊಳ್ಬೋದು. ಇವುಗಳಲ್ಲಿ ನೋಡ್ರಿ, ಈ ರೀತಿ ಪ್ರಶ್ನೆ ಕೊಟ್ಟರು ಅಂದರೆ ನೀವು ನೇರವಾಗಿ ಆನ್ಸರ್ನ ಬರಿಬೋದು. ಇವುಗಳಲ್ಲಿ ಯಾವುದು 2ರಿಂದ ಭಾಗವಾಗುತ್ತದೆ, ಇವುಗಳಲ್ಲಿ ಯಾವುದು 2ರಿಂದ ಭಾಗವಾಗುತ್ತದೆ, ಈ ರೀತಿ ಪ್ರಶ್ನೆಗಳು ನಿಮ್ಮ ನವೋದಯದಲ್ಲಿ ಆಗಿರ್ಬೋದು ಅಥವಾ ಮೊರಾರ್ಜಿಯಲ್ಲಿ ಆಗಿರ್ಬೋದು, ಆದರ್ಶ ವಿದ್ಯಾಲಯದಲ್ಲಿ ಕೂಡ ಕೊಡ್ತಾರೆ. ನೋಡ್ರಿ, ಇಲ್ಲಿ 31,789 ಎ ಆಪ್ಷನ್ನು. ಎರಡನೇದು ನೋಡ್ಬೋದು 57,641. ಸಿ ಆಪ್ಷನ್ 75,219. ಅದೇ ರೀತಿಯಾಗಿ ಡಿ ಆಪ್ಷನ್ 24,266. ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ನೀವು ಇವುಗಳಲ್ಲಿ ಯಾವುದು 2ರಿಂದ ಭಾಗವಾಗುತ್ತದೆ ಅಂತ ಕಂಡುಹಿಡಿಬೇಕಾಯಿತು ಅಂದರೆ
ಎಲ್ಲವುಗಳನ್ನು ನೀವು 2ರಿಂದ ಇಲ್ಲಿ ಭಾಗಾಕಾರ ಮಾಡಬೇಕು ಅಂತ ಏನಿಲ್ಲ. ಟ್ರಿಕ್ಸ್ಗಳು ಗೊತ್ತಿದ್ದರೆ ಈಸಿಯಾಗಿ ಕಂಡುಹಿಡಿಯಬಹುದು. ಅಂದರೆ ಇಲ್ಲಿ ನೋಡ್ಬೋದು 24,266 ಇದೆ. ಇಲ್ಲಿ 31,789, 57,641, 75,219 ಈ ರೀತಿ ಕೊಟ್ಟಿದ್ದಾರಲ್ಲ. ಹಾಗಾದರೆ ಇಲ್ಲಿ ಯಾವುದು ನೀವು ಬೇಗನೆ ಆ ಲೆಕ್ಕಗಳನ್ನು ಬಿಡಿಸ್ಬೇಕು ಅಂದಾಗ ಆನ್ಸರ್ಗಳನ್ನು ಬೇಗ ಯಾವುದು ಅಂತ ಕಂಡುಹಿಡಿಬೇಕು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಭಾಜ್ಯತೆಯ ನಿಯಮಗಳನ್ನು ತಿಳ್ಕೊಂಡಿರಬೇಕು. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ವಾ, ಬಿಡಿ ಸ್ಥಾನದಲ್ಲಿ 2ರಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇವುಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬಂದಿತ್ತು ಅಂದರೆ ಅದು ಕಡ್ಡಾಯವಾಗಿ 2ರಿಂದ ಭಾಗ ಆಗುತ್ತದೆ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 9 ಬಂದಿದೆ, ಇದು ಆನ್ಸರ್ ಅಲ್ಲ. ಇಲ್ಲಿ 1 ಬಂದಿದೆ, ಇಲ್ಲಿ ಕೂಡ 9 ಬಂದಿದೆ. ಬಟ್ ಇಲ್ಲಿ ನೋಡ್ಬೋದು 6 ಬಂದಿದೆ ಬಿಡಿ ಸ್ಥಾನದಲ್ಲಿ, ಅಂದರೆ ಇದು ನೇರವಾಗಿ 2ರಿಂದ ಭಾಗವಾಗುತ್ತದೆ. ಸೊ ನೀವು ನೇರವಾಗಿ ಡೈರೆಕ್ಟಾಗಿ ಆಪ್ಷನ್ ಇದನ್ನೇ ಹಾಕ್ಕೊಳ್ಬೋದು, ಡಿ ಆಪ್ಷನ್ 24,266. ಸೊ ಇಂತಹ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ನೀವು ಮೊದಲಿಗೆ ಡೆಫಿನೇಷನ್ಸ್ಗಳು ಗೊತ್ತಿರಬೇಕಾಗ್ತದೆ. ಇಲ್ಲ ಅಂದರೆ ನಿಮಗಿಲ್ಲಿ ನೇರವಾಗಿ ಆನ್ಸರನ್ನು ಕಂಡುಹಿಡಲಿಕ್ಕಾಗುವುದಿಲ್ಲ. ಸಂಪೂರ್ಣವಾಗಿ ನೀವು ಭಾಗಾಕಾರವನ್ನು ಮಾಡೇ ಕಂಡುಹಿಡಬೇಕಾಗ್ತದೆ. ಇದು ವಿಭಾಜ್ಯತೆಯ ನಿಯಮ ಅಂತ ಅರ್ಥ ಆಗ್ತದೆ. ಹಾಗಾದರೆ ನೆಕ್ಸ್ಟ್ ಇವಾಗ 3ರಿಂದ ಭಾಗವಾಗುವ ಸಂಖ್ಯೆಗಳು, ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ಗಳು ನಿಮ್ಮ ನವೋದಯದಲ್ಲಿ ಕೇಳ್ತಾರೆ ಮತ್ತು ಯಾವ್ಯಾವ ರೀತಿ 3ರಿಂದ ಭಾಗವಾಗುವ ಸಂಖ್ಯೆಗಳನ್ನು ನಾವು ಸರಳವಾಗಿ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನಾನು ತಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ಈ ಬಾರಿ ಒಂದು ನವೋದಯದ ಸಿಲೆಬಸ್ಗಳು ತಾವು ಕೂಡ ನೋಡಿರ್ತೀರಿ. ಯಾಕಂದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ ಅವರು. ನೀವು ಕೂಡ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ತಯಾರಿಯನ್ನು ನಡೆಸಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇನು ಅಂದರೆ, ನೀವು ಪ್ರತಿದಿನವೂ ಕೂಡ ಈ ರೀತಿ ವಿಡಿಯೋಗಳು ಬಂದಾಗ ಅವುಗಳ ನೋಟ್ಸ್ ಕೂಡ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ನೀಟಾಗಿ ನೋಡಿಕೊಂಡ್ರೂ ಸಾಕಾಗ್ತದೆ. ಹಾಗಾದರೆ ನೆಕ್ಸ್ಟ್ ಇವಾಗ ನೋಡ್ಬೋದು, ಇಲ್ಲಿ 3ರಿಂದ ಭಾಗವಾಗುವ ಸಂಖ್ಯೆಗಳು, ಇದರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ನೀವು ಡೆಫಿನೇಷನ್ ಗೊತ್ತಿರಬೇಕು ಮೊದಲಿಗೆ, ಯಾವ್ಯಾವ 3ರಿಂದ ಭಾಗವಾಗ್ತಾವೆ ಅನ್ನೋದನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾನು ತಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ನೋಡ್ಬೋದು, ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ 3ರಿಂದ ಪೂರ್ಣವಾಗಿ ಭಾಗವಾದರೆ ಆ ಸಂಖ್ಯೆಯು 3ರಿಂದ ನಿಶ್ಚಯವಾಗಿ ಭಾಗವಾಗುತ್ತದೆ. ಇದೊಂದು ಡೆಫಿನೇಷನ್. ಏನಂದರೆ ಒಂದು ಸಂಖ್ಯೆಯ ನೋಡ್ಬೋದು, ಒಂದು ಸಂಖ್ಯೆಯ ನೋಡ್ಬೋದು ಇಲ್ಲಿ ಒಂದು ಸಂಖ್ಯೆಯಲ್ಲಿನ, ಇದೊಂದು ಡೆಫಿನೇಷನ್ನು, ಒಂದು ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ, ಒಂದು ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ ನೋಡ್ಬೋದು, ಮೊತ್ತವು 3ರಿಂದ, ಒಂದು ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಪೂರ್ಣವಾಗಿ ಭಾಗವಾದರೆ, ಆ ಸಂಖ್ಯೆ ನೇರವಾಗಿ 3ರಿಂದ ಭಾಗವಾಗುತ್ತದೆ. ಆ ಸಂಖ್ಯೆ ನೇರವಾಗಿ 3ರಿಂದ ಭಾಗವಾಗುತ್ತದೆ. ಇದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು, ಡೆಫಿನೇಷನ್. ಹಾಗಾದರೆ ಒಂದು ಉದಾಹರಣೆ ತಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು 582 ಇದೆ. ಹಾಗಾದರೆ ಇವುಗಳ ಮೊತ್ತ ಎಷ್ಟಾಗುತ್ತೆ ನೋಡ್ಬೋದು. ಇಲ್ಲಿ 5, 8 ನೋಡ್ತಾ ಹೋಗಿ, 13, 2, 15. ಹೌದಾ? ಈ 5, 8, 13, 2, 15. ಈ 15 3ರಿಂದ ಭಾಗವಾಗ್ತದೆ. ಹಾಗಾಗಿ ಇದು ಏನು ಅಂದರೆ 3ರಿಂದ ಭಾಗವಾಗುವಂತಹ ಸಂಖ್ಯೆ ಆಗಿದೆ ವಿದ್ಯಾರ್ಥಿಗಳೇ. ಸೊ ತಾವು ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನೊಂದು ಉದಾಹರಣೆ ತಮಗೆ ತಿಳಿಸ್ತೀನಿ. ನೋಡ್ಬೋದು 594 ನೋಡ್ಬೋದು. ಇಲ್ಲಿ 5, 9, 14, 14, 4 ಎಷ್ಟಾಯಿತು? 18. ಈ 18 3ರಿಂದ ಭಾಗವಾಗುತ್ತದೆ. ಅಂದರೆ ಈ ಇಡೀ ಸಂಖ್ಯೆಯು ಕೂಡ 3ರಿಂದ ಭಾಗವಾಗುತ್ತದೆ. ಇನ್ನೊಂದು ಉದಾಹರಣೆ ನೋಡೋಣ. ಎಕ್ಸಾಂಪಲ್ ತಮಗೆ ತಿಳಿಸೋದಾದರೆ 732 ನೋಡ್ಬೋದು. 7, 3, 10, 10, 2, 12 ಆಯಿತು. ಸೊ ಇದು ಈ 12 ಎನ್ನುವಂಥ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಹಾಗಾದರೆ ಇಡೀ 732 ಕೂಡ 3ರಿಂದ ಸಂಪೂರ್ಣವಾಗಿ ಶೇಷ 0 ಬರುವವರೆಗೂ ಭಾಗ ಹೋಗುತ್ತದೆ. ಇನ್ನೊಂದು ನೋಡೋಣ. ಹಾಗಾದರೆ ಇಲ್ಲಿ 687 ನೋಡ್ಬೋದು. ಇದನ್ನು ಕೂಡಿಸೋಣ. 8, 6, 14, 14, 7, 21. ಈ 21 ಎನ್ನುವಂತಹ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಅಂದರೆ ಈ 687 ಕೂಡ 3ರಿಂದ ಭಾಗ ಹೋಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ನಾನು ತಮಗೆ ತಿಳಿಸ್ತೀನಿ. 789 ಇದು ಕೂಡ ನೋಡ್ಬೋದು. 8, 7, 15, 15, 1, 9 ಎಷ್ಟಾಯಿತು? 24. ಈ 24 3ರಿಂದ ಭಾಗವಾಗುತ್ತದೆ. ಅಂದರೆ ಈ 789 ಕೂಡ
ಇಲ್ಲಿ 3ರಿಂದ ಭಾಗವಾಗುತ್ತದೆ. ಹಾಗಾದರೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ, ಯಾವ ರೀತಿಯಾದಂತಹ ಪ್ರಶ್ನೆಗಳು ಬಂದಿದ್ದಾವಂತ ತಮಗೆ ನಾನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಇಂತಹ ಪ್ರಶ್ನೆಗಳು ತಮಗೆ ಪ್ರತಿ ವರ್ಷ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ತಾವು ಇಲ್ಲಿ ಡೆಫಿನೇಷನನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾದರೆ ನೋಡೋಣ ಇಲ್ಲಿ ಏನು ಅಂದರೆ ಇಂತಹ ಕ್ವಶನ್ಗಳನ್ನು ನಾವು ತಿಳ್ಕೊಳ್ಬೇಕಾದಾಗ ಆ ನಿಯಮಗಳು ಅಂದರೆ ಬಾಧ್ಯತೆ ನಿಯಮಗಳು ತಮಗೆ ಗೊತ್ತಿದ್ದಾಗ ಮಾತ್ರ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ವಿದ್ಯಾರ್ಥಿಗಳೇ. ನೋಡೋಣ ಇಲ್ಲಿ ಒಂದು ಕ್ವಶನನ್ನು, ಅಂದರೆ ಈ ಹಿಂದಿನ ವರ್ಷಗಳಲ್ಲಿ ಅಥವಾ ಮಾದರಿ ಪ್ರಶ್ನೆಗಳು ಕೂಡ ಆಗಿರಬಹುದು. ಸೊ ತಾವೇನು ಮಾಡ್ಕೋಬೇಕು, ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಪೇಪರಲ್ಲಿ ನಿಯಮಗಳು ಗೊತ್ತಿದ್ದರೆ ಮಾತ್ರ ನೀವು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋಣ ಇಲ್ಲಿ ಒಂದನೇದು ನೋಡ್ಬೋದು, 3ರಿಂದ ಭಾಗವಾಗುವಂತಹ ಸಂಖ್ಯೆಗಳ ಮೇಲೆ ಯಾವ ರೀತಿಯಾದಂಥ ಕ್ವಶನನ್ನು ಕೊಟ್ಟಿದ್ದಾರೆ ಅಂತ. ಹಾಗಾದರೆ ನೋಡ್ರಿ 582 ನೋಡ್ಬೋದು. 582 ಈ ಸಂಖ್ಯೆಯು 582 ಈ ಸಂಖ್ಯೆಯು ಯಾವ ಸಂಖ್ಯೆಯ ಬಾಧ್ಯತೆ ಹೊಂದಿಲ್ಲ, ಯಾವ ಸಂಖ್ಯೆಯ ಬಾಧ್ಯತೆ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಪ್ರಶ್ನೆ. ಹಾಗಾದರೆ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ 2ರ ಬಿ ಆಪ್ಷನ್, 3ರ ಬಾಧ್ಯತೆ, ನೆಕ್ಸ್ಟ್ ಸಿ ಆಪ್ಷನ್, 2ರ ಬಾಧ್ಯತೆ, 3ರ ಬಾಧ್ಯತೆ, ಮತ್ತು ನೆಕ್ಸ್ಟ್ ಇವಾಗ ಇನ್ನೊಂದು ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಯಾವುದು ಅಲ್ಲ. ಅದೇ ರೀತಿಯಾಗಿ ಡಿ ಆಪ್ಷನ್. ಇಲ್ಲಿ ನೋಡಿ 582 ಅಂತ ಕೊಟ್ಟಿದ್ದಾರಲ್ವಾ. ಹಾಗಾದರೆ ಇದರಲ್ಲಿ ಅವ್ರೇನು ಹೇಳಿದ್ದಾರೆ, ಯಾವ ಸಂಖ್ಯೆಯು ಇಲ್ಲಿ ಈ ಸಂಖ್ಯೆಯು ಯಾವ ಸಂಖ್ಯೆಯ ಬಾಧ್ಯತೆ ಹೊಂದಿಲ್ಲ ಅಂತಿದೆ 582 ಅನ್ನುವಂಥದ್ದು. ಹಾಗಾದರೆ ಇನ್ನೊಂದು ಆಪ್ಷನ್ ಯಾವುದು ಅಂದರೆ ಅದು ನೋಡೋಣ. ಹಾಗಾದರೆ ಓಕೆ, ನೆಕ್ಸ್ಟು 6ರ ಬಾಧ್ಯತೆ. ಓಕೆ, ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, 582 ಈ ಸಂಖ್ಯೆಯು ಯಾವ ಸಂಖ್ಯೆಯ ಬಾಧ್ಯತೆ ಹೊಂದಿಲ್ಲ ಅಂತಿದೆ. ಹಾಗಾದರೆ ಇಂತಹ ಪ್ರಶ್ನೆಗಳು ಬಂದಾಗ ಸೊ ನೀವೇನು ಮಾಡಬೇಕಾಗ್ತದೆ, ಇಲ್ಲಿ ಬಾಧ್ಯತೆ ನಿಯಮಗಳನ್ನು ತಿಳ್ಕೊಂಡಿರಬೇಕು. 582 ಅಂತಿದೆ, ಇದು 2ರ ಬಾಧ್ಯತೆಯನ್ನು ಹೊಂದಿದೆ ನೋಡ್ಬೋದು. ಬಿಡಿ ಸ್ಥಾನದಲ್ಲಿ 2 ಬಂದಿದೆ. ಇನ್ನು 3ರ ಬಾಧ್ಯತೆ ನೋಡ್ಬೋದು. ಇವುಗಳ ಮೊತ್ತ ಕೂಡಿಸಿದಾಗ 3ರಿಂದ ಭಾಗ ಹೋಗುತ್ತದೆಲ್ಲ ನೋಡ್ರಿ. 8 5 13, 13 2 15 ಇದೆ ಅಲ್ವಾ, 3ರಿಂದ ಭಾಗ ಹೋಗುತ್ತೆ ಅಂದರೆ 582ರಿಂದ ಭಾಗ ಹೋಗುತ್ತೆ. ಇಲ್ಲಿ 6ರ ಬಾಧ್ಯತೆ 6ರಿಂದ ಭಾಗ ಹೋಗುತ್ತದೆ ಅದು. ಯಾಕಂದರೆ ಅದರ ನಿಯಮವನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಯಾಕಂದರೆ ನಿಯಮಗಳು ಗೊತ್ತಿರಬೇಕಾಗ್ತದೆ, ಅದು ಈಸಿ ಆಗ್ತದೆ. ಇನ್ನೊಂದು ಬಹಳಷ್ಟು ಈಸಿ ಅಂದರೆ ಏನು ಗೊತ್ತಾ, 2ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು 6ರಿಂದನೂ ಭಾಗ ಹೋಗುತ್ತವೆ. ಆದ್ದರಿಂದ ಇದು 6ರ ಬಾಧ್ಯತೆಯೂ ಹೌದು. ಆದರೆ ಇಲ್ಲಿ ಆಪ್ಷನ್ ಇದೆ ಅಲ್ವಾ, ಡಿ ಸಿ ಆಪ್ಷನ್ ಯಾವುದೂ ಅಲ್ಲ ಅಂತ ಇದು ಆನ್ಸರ್ ಆಗ್ತದೆ. ಸೊ ಇಂತಹ ನಿಯಮಗಳನ್ನು ತಾವು ತಿಳ್ಕೊಂಡಿರಬೇಕಾಗ್ತದೆ. ಇನ್ನೊಂದು ನೆಕ್ಸ್ಟು ಈ ರೀತಿ ಕ್ವಶನ್ಸ್ಗಳು ನಿಮ್ಮ ನವೋದಯದಲ್ಲಿ ಖಂಡಿತವಾಗಿಯೂ ಕೇಳಲಾಗ್ತದೆ. ಹಾಗಾದರೆ ಇಲ್ಲಿ 3ರಿಂದ ಭಾಗವಾಗುವಂಥ ಸಂಖ್ಯೆಗಳು ತಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ಡೆಫಿನೇಷನ್ ಗೊತ್ತಿದ್ದರೆ ನೀವು ಆನ್ಸರನ್ನು ನೇರವಾಗಿ ಕಂಡುಹಿಡಿಬಹುದು. ಯಾಕಂದರೆ ಇಲ್ಲಿ ಬಾಧ್ಯತೆ ನಿಯಮಗಳು ಬಹಳಷ್ಟು ಈಸಿ ಅದಾವೆ, ಬಟ್ ನೀವು ತಿಳ್ಕೊಬೇಕಾಗ್ತದೆ ಯಾವ ರೀತಿಯಾದಂತಹ ಸಂಖ್ಯೆಗಳು ಇಲ್ಲಿ ಬಾಧ್ಯತೆ ನಿಯಮಗಳು ಗೊತ್ತಿದ್ದರೆ ಈಸಿ ಆಗ್ತಾವೆ ಲೆಕ್ಕಗಳು ಅಂತ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನೆಕ್ಸ್ಟು ಈ ರೀತಿ ಪ್ರಶ್ನೆಗಳು ನಿಮಗೆ ನವೋದಯದಲ್ಲಿ ಖಂಡಿತವಾಗಿಯೂ ಕೇಳ್ತಾರೆ. 2ನೇದು ನೋಡ್ಬೋದು, 3ರ ಬಾಧ್ಯತೆ ಹೊಂದಿರುವ ಸಂಖ್ಯೆ ಅಂದಿದ್ದಾರೆ. ನೋಡ್ಬೋದು 3ರ ಬಾಧ್ಯತೆ ಹೊಂದಿರುವ ಸಂಖ್ಯೆ, 3ರ ಬಾಧ್ಯತೆ ಹೊಂದಿರುವ ಸಂಖ್ಯೆ ನೋಡ್ಬೋದು. ಇಲ್ಲಿ ಆಪ್ಷನ್ಸ್ಗಳು ನೋಡಿ, ಎ ಆಪ್ಷನ್ ನೋಡ್ಬೋದು 451, ಬಿ ಆಪ್ಷನ್ ನೋಡ್ಬೋದು 787, ಅದೇ ರೀತಿ ಸಿ ಆಪ್ಷನ್ ನೋಡಿ 870, ಡಿ ಆಪ್ಷನ್ 100. ಹಾಗಾದರೆ ಇವು 3ರ ಬಾಧ್ಯತೆ ಆಯಿತೋ ಇಲ್ವಾ ಅಂತ ನಾವು ಹೇಗೆ ಕಂಡುಹಿಡಿಯುವುದು? ನಾನು ನಿಮ್ಗೆ ಹೇಳಿದ್ದೀನಿ, ಇಲ್ಲಿ 3ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಅಂದರೆ ನೀವು ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತ ಇದೆ ಅಲ್ವಾ, 3ರಿಂದ ಭಾಗವಾಗುವಂತಿದ್ರೆ ಮಾತ್ರ ಆ ಸಂಖ್ಯೆಗಳು 3ರಿಂದ ಭಾಗವಾಗ್ತಾವೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ 4 5 9 1 10 ಆಯಿತು ನೋಡ್ಬೋದು. ಇಲ್ಲಿ ತಮ್ಮ ತಿಳಿಸ್ತೀನಿ, ಎ ಆಪ್ಷನ್ 10 ಆಯಿತು, ಇದು 3ರಿಂದ ಭಾಗ ಹೋಗೋದಿಲ್ಲ.
ನೋಡ್ಬೋದು ಇಲ್ಲಿ 100 ಇದೆ ಅಲ್ವಾ, 1 + 0 + 0 ಅಂದರೆ ಇದು 1 ಆಯಿತು. ಇದು ಕೂಡ 3ರಿಂದ ಭಾಗ ಹೋಗುವುದಿಲ್ಲ. ಇಲ್ಲಿ ನೋಡ್ಬೋದು 8 7 15. ಇಲ್ಲಿ ನೋಡ್ರಿ 8 7 15 2 20, 8 7 15 7 22 ಆಯಿತು. ಇದು ಕೂಡ 3ರಿಂದ ಭಾಗ ಹೋಗುವುದಿಲ್ಲ. ಹಾಗಾದರೆ ಇಲ್ಲಿದೆ ನೋಡ್ರಿ 8 7 15, 15ಕ್ಕೆ 0 ಕೂಡಿಸಿದರೆ 15. ಸೊ ಟೋಟಲ್ 15 ಆಯಿತು. ಈ 15 3ರಿಂದ ಭಾಗ ಹೋಗುತ್ತೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಸಿ ಆಪ್ಷನ್ ಆಗ್ತದೆ. ನೋಡಿರಿ, ಈ ರೀತಿ ತಾವು ತಿಳ್ಕೊಳ್ಬೇಕು. ಇವು 3ರಿಂದ ಭಾಗ ಹೋಗುವಂತಹ ಸಂಖ್ಯೆಗಳು. ನಿಮ್ಮ ನವೋದಯಕ್ಕೆ ಬಹಳ ಇಂಪಾರ್ಟೆಂಟ್ ಇದು. ಇಂತಹ ಪ್ರಶ್ನೆಗಳನ್ನು ಸರಳವಾಗಿ ನಿಯಮಗಳು ಗೊತ್ತಿದ್ದರೆ ಈಸಿಯಾಗಿ ಮಾಡ್ಬೋದು ತಾವು ಲೆಕ್ಕಗಳನ್ನು, ಮತ್ತು ಫಾಸ್ಟಾಗಿ ಟೈಮ್ ತಗೊಳ್ಳದೇ ಮಾಡ್ಬೋದು. ಅಂತಹ ಒಂದು ಈಸಿ ಇರುವಂತಹ ಮೆಥಡ್ಗಳು ಇವು ಆಗಿರ್ತಾವು. ಹಾಗಾದರೆ ಇಲ್ಲಿ 3ರಿಂದ ಮತ್ತು 2ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅಂತ ತಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ನಿಯಮಗಳು ಗೊತ್ತಿದ್ದರೆ ಈಸಿಯಾಗಿ ಬಿಡಿಸ್ಬೋದು ಲೆಕ್ಕಗಳನ್ನು. ಇನ್ನೊಂದು ಪ್ರಶ್ನೆ ಇದೆ, ಅದೊಂದು ತಿಳಿಸ್ತೀನಿ ತಮಗೆ. ಅಂದರೆ ಇದು 2ರಿಂದ ಮತ್ತು 3ರಿಂದ ಭಾಗವಾಗುವಂತಹ ಸಂಖ್ಯೆಗಳಾಗಿವೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರತಿನಿತ್ಯ ಕೂಡ ನಾವು ತಮಗೋಸ್ಕರ ಇಲ್ಲಿ ಲೈವ್ ಮೂಲಕ ಹಾಗೂ ಇಲ್ಲಿ ವಿಡಿಯೋಗಳ ಮೂಲಕನೂ ತಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಕೇಳಲಾದಂತಹ ಕ್ವಶನ್ಸ್ಗಳು ಕೂಡ ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಏನು 3ರಿಂದ ಭಾಗವಾಗುವಂತಹ ಸಂಖ್ಯೆಗಳು, 2ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಅನ್ನೋದನ್ನು ನೋಡೋಣ. ಹಾಗಾದರೆ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ನೋಡ್ಬೋದು. 280, ಇದು 3ನೇದ್ದು, 284 ಈ ಸಂಖ್ಯೆಯು, ನೋಡ್ಬೋದು 284 ಈ ಸಂಖ್ಯೆಯು 3ರಿಂದ ಪೂರ್ಣವಾಗಿ, ನೋಡ್ಬೋದು 284 ಈ ಸಂಖ್ಯೆಯು 3ರಿಂದ ಪೂರ್ಣವಾಗಿ ನೋಡ್ಬೋದು ಭಾಗಿಸಬೇಕಾದರೆ ಕೂಡಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಕೂಡಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಓಕೆ, ಆಪ್ಷನ್ಸ್ಗಳು ನೋಡೋಣ. ಮೇನ್ ನೀವು ಯಾಕಂದರೆ ಆಪ್ಷನ್ಸ್ಗಳು ಗೊತ್ತಿದ್ದರೆ ಈಸಿಯಾಗಿ ಬಿಡಿಸ್ಬೋದು ತಾವು. ಮೊದಲನೇದಾಗಿ ಎ ಆಪ್ಷನ್ 1, ಬಿ ಆಪ್ಷನ್ ನೋಡ್ಬೋದು 2, ನೆಕ್ಸ್ಟು ಸಿ ಆಪ್ಷನ್ 3, ಡಿ ಆಪ್ಷನ್ 4. ಅಂದರೆ 284 ಅಂತ ಒಂದು ಸಂಖ್ಯೆ ಇದೆ. ಇದನ್ನು 3ರಿಂದ ಪೂರ್ಣವಾಗಿ ಭಾಗಿಸಬೇಕಾದ್ರೆ ಎಷ್ಟು ಸಂಖ್ಯೆಯನ್ನು ನಾವು ಕೂಡಿಸ್ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ 284ಕ್ಕೆ ನಾವು ಮೊದಲು ಏನು ಮಾಡಬೇಕು, 3ರಿಂದ ಭಾಗಿಸ್ಬೇಕು ಅಂದರೆ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಇದೆ ಅಲ್ವಾ, ಅದು 3ರಿಂದ ಭಾಗ ಹೋಗಬೇಕು. ನೋಡೋಣ. ಹಾಗಾದರೆ ಇಲ್ಲಿ 8 2 10, ಇದು 14 ಆಯಿತು. ಇಲ್ಲಿ 3ರಿಂದ ಭಾಗ ಹೋಗಬೇಕು ಅಂದರೆ ಅದು ಕನಿಷ್ಠ, ಅದು ನೋಡ್ಬೋದು ಶೇಷ ಪೂರ್ಣ 0 ಆಗಿ